ಚಪಾತಿ ಪರಾಟ ಅಂದ್ಕೂಡಲೇ ಒಂದು ಸ್ವಲ್ಪ ಪನ್ನೀರ್ ಮಸಾಲ ಸೈಡಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋರು ಈ ಥರ ಪನ್ನೀರ್ ಮಸಾಲಾನ ಒಂದ್ಸರಿ ಟ್ರೈ ಮಾಡಿ. ಪನ್ನೀರ್ ಮತ್ತು ಹಸಿ ಬಟಾಣಿ ಕಾಳನ್ನು ಹಾಕಿಬಿಟ್ಟು ತುಂಬಾ ಬೇಗ ಮಾಡೋ ಅಂಥ ಒಂದು ರೆಸಿಪಿ ಇದು. ತುಂಬ ರುಚಿಯಾಗಿರುತ್ತೆ, ಸೇಮ್ ರೆಸ್ಟೋರೆಂಟ್ ಸ್ಟೈಲ್. ಕೆಲವೊಂದು ಸ್ಟೆಪ್ಸು ತುಂಬಾ ಕಮ್ಮಿ ಇದರಲ್ಲಿ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತು ನನ್ನ ಚಾನಲಿಗೆ ಸ್ವಾಗತ. ಪನ್ನೀರ್ ಮತ್ತು ಹಸಿ ಬಟಾಣಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲೇ ಮಾಡ್ತಾ ಇರೋದು ನಾನು. ಸೊ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆಯ ಘಮ ಬಂದ ಕೂಡಲೇ ಅದಕ್ಕೆ ಒಂದು ಪಲಾವ್ ಎಲೆ, 1-2 ಚಕ್ಕೆ ಪೀಸು, 2 ಲವಂಗ, ಹಾಗೆ ಒಂದಿಷ್ಟು ಗರಂ ಮಸಾಲ, ಕಾಳುಮೆಣಸು, ಹಾಗೆ 1 ಏಲಕ್ಕಿನ ಅದಕ್ಕೆ ಸೇರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಮಾಡುವಾಗ ಸಣ್ಣ ಫ್ಲೇಮೇ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸಣ್ಣಕ್ಕೆ ಹೆಚ್ಚಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಮಾಡುವಾಗ ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಿದ ನಂತರ ನಾವು ಅದಕ್ಕೆ ಈರುಳ್ಳಿನ ಸೇರಿಸ್ಬೇಕಾಗತ್ತೆ. 2 ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥದ್ದು ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲೇ ಎಲ್ಲದೂ ಸೇರಿಸ್ಬೇಕು. ಇವೆಲ್ಲ ಮಾಡುವಾಗ ಕೂಡ ನೀವು ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಈರುಳ್ಳಿ ಹುರಿಯುವಾಗ ಮಾತ್ರ ಸ್ವಲ್ಪ ಫ್ಲೇಮ್ಸ್ ಹೈ ಇಟ್ಕೊಂಡ್ರೆ ಸಾಕಾಗತ್ತೆ. ಇದರ ನಂತರ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹುರಿದಿಟ್ಟಿರೋ ಅಂಥದ್ದು, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಗರಂ ಮಸಾಲ ಪುಡಿ 1 ಟೀ ಸ್ಪೂನ್ ಆಗುವಷ್ಟು. ಇವಿಷ್ಟು ಹಾಕಿಬಿಟ್ಟು ಒಂದು ಸರಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ 2 ಟೊಮೆಟೋನ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಬಿಟ್ಟು ಪೂರ್ತಿ ಟೊಮೆಟೊ ಸಾಫ್ಟಾಗಿ ಬರಬೇಕು ಅಲ್ಲಿವರೆಗೂ ಅದನ್ನು ಪೂರ್ತಿ ಬಾಡಿಸ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಬೇಕಾದ್ರೆ ಸೇರಿಸ್ಕೋಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಸಾಫ್ಟ್ ಆಗುತ್ತದು. ನಂತರ 1-2 ನಿಮಿಷ ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು 1 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ. ಹಾಗೆ ಕುಕ್ಕರ್ನ ಮುಚ್ಚಿಟ್ಬಿಟ್ಟು 4 ಅಥವಾ 3 ವಿಷಲ್ ಮಾಡಿದರೆ ಸಾಕಾಗತ್ತೆ. ಪೂರ್ತಿ ಸಾಫ್ಟಾಗಿ ಬರುತ್ತದು. ಹಾಗೆ ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಪನ್ ಮಾಡಿದ ನಂತರ ಈ ಥರ ಆಗಿದೆ. ಫುಲ್ ಸಾಫ್ಟಾಗಿ ಬಂದಿದೆ ಅದು. ಅದರ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾಶರ್ನ ಹೆಲ್ಪ್ ಬೇಕಾದ್ರೂ ತೊಗೋಬೋದು. ಮ್ಯಾಶರ್ನ ತೊಗೊಂಬಿಟ್ಟು ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಒಂದು ವೇಳೆ ನೀವು ಅದನ್ನು ಹಾಗೆ ಇರಲಿ ಅಂತ ಅಂದರೂ ಕೂಡ ಬಿಟ್ಕೋಬೋದು. ಮ್ಯಾಶರ್ನಿಂದ ಮ್ಯಾಶ್ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಅದರ ನಂತರ ನಾನು ಹಸಿ ಬಟಾಣಿನ ಹಾಕಿಬಿಟ್ಟು 5 ನಿಮಿಷ ಹೀಗೆ ಸಣ್ಣ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಕಾಳು ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತು ಬೇಡ. ಹಾಗೆ ಇದರ ನಂತರ ನಾನು ಅದಕ್ಕೆ ಈಗಾಗಲೇ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರನ್ನು ಸೇರಿಸಿದ ಮೇಲೆ ನೀವು 2 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಇಲ್ಲ. ಹಾಗೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬಿಟ್ಟು 2 ನಿಮಿಷ ಬೇಯಿಸಿದರೆ ಸಾಕಾಗತ್ತೆ. ನಿಮಗೆ ಒಂದು ವೇಳೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ತೆಳುವಾಗಿ ಬೇಕು ಅಂತ ಅನಿಸಿದರೆ ಮಾತ್ರ ನೀರು ಹಾಕಿ. ನಾನಿಲ್ಲಿ ಬಂದುಬಿಟ್ಟು ಹಾಲಿನ ಕೆನೆಯನ್ನು ತೆಗೆಯುವಾಗ ಮೇಲ್ಗಡೆ ಗಟ್ಟಿ ಇರುತ್ತಲ್ವ, ಆ ಥರದ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಕ್ರೀಮ್ ಇದ್ದರೆ, ರೆಡಿ ಕ್ರೀಮ್ ಸಿಗುತ್ತಲ್ವ, ಅದನ್ನು ಕೂಡ ಸೇರಿಸಿದರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ಬರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ. ನಾನು ಈಗಾಗಲೇ ಮನೆಯಲ್ಲಿ ಹಾಲಿನ ಕೆನೆ ಬರುತ್ತಲ್ವ, ಸೊ ಅಲ್ಲಿನ ಮೇಲ್ಗಡೆಯಿಂದ ತೆಗ್ದಿಟ್ಟಿರೋಂಥ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇದು 2-3 ನಿಮಿಷ ಕುದಿಸಿದ್ರೆ ನಿಮಗೆ ಸಾಕಾಗತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ.
ಇಷ್ಟೇ, ತುಂಬ ಸಿಂಪಲಾದ ಒಂದು ರೆಸಿಪಿ ಇದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಕೂಡ ಹಾಕಿ. ತುಂಬ ವೆರೈಟಿಲಿ ಮಾಡ್ತಾರೆ, ಈ ಟೈಪ್ ಕೂಡ ಒಮ್ಮೆ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗೋವಂಥ ಒಂದು ರೆಸಿಪಿ ಇದು. ಲಂಚ್ ಬಾಕ್ಸಲ್ಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮತ್ತೆ ಬೇರೆ ಥರದ ರೆಸಿಪಿ, ಪನ್ನೀರ್ ರೆಸಿಪಿ ಮಾಡಿದ್ದೀನಿ, ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.